ಅರ್ಚಕರಿಗೂ ಬಿಜೆಪಿ ಪಕ್ಷದಿಂದ ದ್ರೋಹ ಆಗಿದೆಯಂತೆ. ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದ್ದಾರಂತೆ. ಧಾರ್ಮಿಕ ದತ್ತಿ ಇಲಾಖೆಯ ದೇಗುಲಗಳ ಅರ್ಚಕರಿಗೆ ದ್ರೋಹ. ಅಖಿಲ ಕರ್ನಾಟಕ ಹಿಂದೂ ದೇಗುಲಗಳ ಅರ್ಚಕರ ಒಕ್ಕೂಟ ಆಕ್ರೋಶ. ಅರ್ಚಕರ ಕಲ್ಯಾಣಕ್ಕಾಗಿ ರೂಪಿಸಿರುವಂತಹ ಮಸೂದೆಗೆ ಬಿಜೆಪಿ ವಿರೋಧ. ಹೀಗಾಗಿ ರಾಜ್ಯಪಾಲರು ಮಸೂದೆಗೆ ಒಪ್ಪಿಗೆ ಸೂಚಿಸಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ತಿದ್ದುಪಡಿ ಕಡತಕ್ಕೆ ಸಹಿ ಹಾಕಲು ರಾಜ್ಯಪಾಲರ ಭೇಟಿಗಾಗಿ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಒಕ್ಕೂಟದ ಗೌರವ ಸಲಹೆಗಾರ ರಾಧಾಕೃಷ್ಣ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ. ಪುರೋಹಿತರು ಕೂಡ ಈಗ ಬಿಜೆಪಿ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಧರ್ಮದ ಹೆಸರಿನಲ್ಲಿ ರಾಜಕಾರಣ ಎನ್ನುವಂತಹ ಮಾತನಾಡ್ತಾ ಇದ್ದಾರೆ. ಅರ್ಚಕರಿಗೂ ಕೂಡ ಬಿಜೆಪಿ ಪಕ್ಷದಿಂದ ದ್ರೋಹ ಆಗಿದೆ ಎನ್ನುವಂತಹ ಸ್ಫೋಟಕ ಸುದ್ದಿ ಬರ್ತಾ ಇದೆ. ಅರ್ಚಕರದ್ದು ಏನ್ ಸ್ವಾಮಿ ಮಾಡಿದ್ರು ನಿಮಗೆ ಅಂತ ಹೇಳಿ ಅರ್ಚಕರೆಲ್ಲರೂ ಸೇರ್ಕೊಂಡು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಿಜೆಪಿಗೆ. ಧರ್ಮದ ಹೆಸರಿನಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ಧಾರ್ಮಿಕ ದತ್ತಿ ಇಲಾಖೆಯ ದೇಗುಲಗಳ ಅರ್ಚಕರಿಗೆ ದ್ರೋಹ ಆಗ್ತಾ ಇದೆ, ಯಾಕೆ ಸೈಲೆಂಟ್ ಆಗಿದ್ದೀರಾ? ಅಖಿಲ ಕರ್ನಾಟಕ ಹಿಂದೂ ದೇವಾಲಯಗಳ ಅರ್ಚಕರು ಒಕ್ಕೂಟ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಅರ್ಚಕರ ಕಲ್ಯಾಣಕ್ಕಾಗಿ ರೂಪಿಸಿರುವಂತಹ ಮಸೂದೆಗೆ ಬಿಜೆಪಿ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹೀಗಾಗಿ ರಾಜ್ಯಪಾಲರು ಮಸೂದೆಗೆ ಒಪ್ಪಿಗೆಯನ್ನ ಸೂಚಿಸಿಲ್ಲ ಅಂತ ಹೇಳಿ ಅರ್ಚಕರು ಕೂಡ ಕಿಡಿಕಾರ್ತಾ ಇದ್ದಾರೆ. ತಿದ್ದುಪಡಿ ಕಡತಕ್ಕೆ ಸಹಿ ಹಾಕಲು ರಾಜ್ಯಪಾಲರು ಭೇಟಿಯಾಗಬೇಕು, ದಯವಿಟ್ಟು ಭೇಟಿ ಮಾಡಿಸಿ, ಭೇಟಿ ಆಗ್ತೀವಿ ಅಂತ ಹೇಳಿ ಮನವಿಯನ್ನ ಮಾಡಿ ಗೋಗರ್ತಿದ್ದಾರೆ. ಒಕ್ಕೂಟದ ಗೌರವ ಸಲಹೆಗಾರರಾಗಿರುವಂತಹ ರಾಧಾಕೃಷ್ಣ ಅವರು ಈ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ದಾರೆ.